ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಊರಲ್ಲಿ ಮನೆ ದೇವ್ರನ್ನ ಕರೆಸ್ತಾ ಇದ್ದೀವಿ. ಅಣ್ಣ ತಮ್ಮವರೆಲ್ಲ ಸೇರ್ಕೊಂಡು 2 ದಿವಸ ಕರೆಸ್ತಾ ಇದ್ದೀವಿ, ಗುರುವಾರ ಮತ್ತು ಶುಕ್ರವಾರ ಅಂತ. ಇವಾಗ ಇದು ಗುರುವಾರ ದೇವ್ರನ್ನ ಕರ್ಕೊಂಬರಕ್ಕೆ ಹೋಗಂತ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡ್ತಾಯಿದ್ದೆ. 12 ಗಂಟೆಗೆ ಹೋಗೋಣ ಅಂತ ಹೇಳಿದರು. ಆಮೇಲೆ ಲೇಟಾಗಿ ಮಧ್ಯಾಹ್ನ ಆಗುತ್ತೆ, ಬೇಡ ಸಂಜೆ ಹೋಗೋಣ ಅಂತ ಹೇಳಿದ್ರು. ಮುಸ್ಸಂಜೆ ಟೈಮಲ್ಲಿ ಕರ್ಕೊಬರ್ಬೇಕಲ್ಲ ದೇವ್ರನ್ನ ಅಂತ ಸಂಜೆ ಹೋಗೋಣ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿದ್ದೆ. 3 ದಿನ ಆಗಿತ್ತು ಕ್ಲೀನ್ ಮಾಡ್ಕೊಂಡು. ಇವತ್ತು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ಹೂವುಗಳೆಲ್ಲ ತೊಳೆದಿಟ್ಟಿದ್ನಲ್ಲ ಅದನ್ನೇ ಎಲ್ಲ ಹಾಕ್ತಾಯಿದ್ದೆ, ತೋರಣ ಹೂವು ಎಲ್ಲ. ಈ ಥರ ತೋರಣಗಳೆಲ್ಲ ಬಾಗಿಲಿಗೆ ನಮ್ಮ ಅಮ್ಮನಿಗೆ ಇಷ್ಟ ಹಾಕ್ಕೊಳ್ಳೋಕ್ಕೆ. ಇನ್ನು ಅವು ಎಲ್ಲ ತೆಗಿತೀನಿ ಕಣಮ್ಮ ಅಂದರೆ ಬೇಡ ಹಾಕು ಅಂತ ಹೇಳಿದ್ರು. ಇನ್ನು ಎಲ್ಲ ಬಾಗಿಲಿಗೂ ತೋರಣಗಳೆಲ್ಲ ತೊಳೆದಿಟ್ಟಿದ್ನಲ್ಲ ಅದೆಲ್ಲ ಹಾಕಿ ಬೆಡ್ ಕವರೆಲ್ಲ ಚೇಂಜ್ ಮಾಡಿ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಕೊಂಡೆ ಹೋಗೋಣ ಅಂತ ಹೇಳಿಬಿಟ್ಟು. ಈ ವಿಡಿಯೋದಲ್ಲಿ ನಾವು ದೇವ್ರನ್ನ ಹೇಗೆ ಕರ್ಕೊಂಡು ಬಂದು ದೇವ್ರನ್ನ ಡೆಕೋರೇಷನ್ ಮಾಡಿ ಎಲ್ಲಿ ತಂದು ಇಳಿಸಿದ್ವಿ ಎಲ್ಲ ಫುಲ್ ಡೀಟೇಲಾಗಿ ಈ ವಿಡಿಯೋದಲ್ಲೇ ಹಾಕಿದ್ದೀನಿ. ನೋಡಿ ವಿಡಿಯೋನ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನು ತುಂಬ ವಿಡಿಯೋ ಇದ್ದಾವೆ. ತೊಗೊಂಡು ಬಂದು ಊರಲ್ಲಿ ಮೆರವಣಿಗೆ ಮಾಡಿದ್ದು, ತುಂಬಿಟ್ಟು ಆರತಿ ಎಲ್ಲ ಮಾಡಿರೋದಿದೆ. ಮತ್ತು ದೇವ್ರು ಕಳಿಸೋದು, ಮತ್ತು ದೇವ್ರು ಬಂದಿರೋದು, ನಮ್ಮ ಅಣ್ಣ ಮಗಳ ಮೇಲೆ ದೇವ್ರು ಬಂದಿತ್ತು, ಅದು ಎಲ್ಲ ವಿಡಿಯೋ ಇದೆ. ಎಲ್ಲ ವಿಡಿಯೋ ಹಾಕ್ತೀನಿ. ಇದು ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಈ ವಿಡಿಯೋ ನೋಡಿ ಇಷ್ಟ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಮನೆಯಲ್ಲೆಲ್ಲ ಪೂಜೆ ಮಾಡಿ ಎಲ್ಲ ಮುಗಿಸಿ ಇವಾಗ ಪುಳಿಯೋಗರೆ ಮಾಡಿದ್ದೆ, ಅದನ್ನೆಲ್ಲರಿಗೂ ಹಾಕ್ಕೊಟ್ಟೆ. ಇನ್ನು ಸೊಪ್ಪು ತೊಗೊಂಡಿದ್ದೆ ಮೊನ್ನೆ, ಇಲ್ಲಿ ಮೆಂತ್ಯ ಸೊಪ್ಪು ಅದು ಮಾಡಿರಲಿಲ್ಲ. ಇನ್ನು ನಾವು 3 ದಿವಸ ಇನ್ನೇನು ಮಾಡಲ್ವಲ್ಲ, ಹಸು ಮೇಕೆ ಯಾರ ತಿಂತವೆ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಅದಕ್ಕೆ ಹಾಕ್ತಾಯಿದ್ದೆ. ಬಿಸಿಲಂದರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು, ಸಖತ್ತು ಬಿಸಿಲು. ಅವುಗಳಿಗೂ ಮೇಕೆಗೆಲ್ಲ ನೀರು ಕುಡಿಸಿ ಅದೆಲ್ಲ ತಿನ್ನಿಸ್ಬಿಟ್ಟು ನೀರು ಕುಡಿಸ್ಬಿಟ್ಟು ಹೋದೆ. ಇನ್ನು ಲೇಟ್ ಅಂತ ಹೇಳಿದ್ರಲ್ವ ಹೋಗೋದು, ಅದಕ್ಕೆ ತಂಬಿಟ್ಟು ಮಾಡ್ಕೊಂಬಿಡೋಣ, ಮಾಡಿಟ್ಬಿಟ್ರೆ ಆರತಿನ ತಂಬಿಟ್ಟು ಆರತಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ನಾನು ಸೇರ್ಕೊಂಡು ತಂಬಿಟ್ಟು ಆರತಿನೂ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮದೊಂದು ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು. ಅವ್ರಿಗೂ ಬುಕ್ ಮಾಡ್ಕೊಂಡಿದ್ವಿ ವಾಷಿಂಗ್ ಮಿಷಿನ್ ರೆಡಿ ಮಾಡೋಕ್ಕೆ ಬರೋರಿಗೆ. ಅವರು ಇವತ್ತು ಬಂದಿದ್ದರು, ರೆಡಿ ಮಾಡಿಸ್ತಾ ಇದ್ವಿ ಅದೂ. ಇನ್ನು ನಮ್ಮ ಅಕ್ಕ ನನಗೆ ಜಾಸ್ತಿ ಮಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕಂಗೆ ಹೇಳಿದ್ದೆ, ಬಾ ಅಕ್ಕ ಮಾಡೋಣ ಅಂತ. ನಮ್ಮ ಅಕ್ಕ ಮಾಡಿದ್ರು. ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಕೊಬ್ಬರಿ ತುರಿದು ಮತ್ತು ಕಡಲೆ ಬೀಜ ಎಲ್ಲ ಹುರಿದು ಅಕ್ಕಿ ಪುಡಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ನಮ್ಮ ಅಕ್ಕ ಬಂದು ಉಂಡೆ ಮಾಡಿಕೊಟ್ರು. ಎಲ್ಲ ರೆಡಿ ಮಾಡಿಟ್ಟಿದ್ದಕ್ಕೆ ಬೇಗ ಆಗೋಯ್ತು. ಇನ್ನು ಹೋದರೆ ದೇವ್ರು ತೊಗೊಂಡು ಎಷ್ಟೊತ್ತಿಗೆ ಬರ್ತೀವೋ ಮತ್ತು ಸಂಜೆ ಮತ್ತೆ ಆರತಿ ತೊಗೊಂಡು ಹೋಗ್ಬೇಕಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಟ್ಬಿಟ್ಟು ಹೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಟ್ಟೆ. ತುಂಬ ಉಂಡೆ ಮಾಡಿಸಿದ್ದೆ ನಮ್ಮ ಅಕ್ಕ ಕೈಯಲ್ಲಿ. ಅಕ್ಕ ನಾನು ಬೆಂಗಳೂರಿಗೆ ತೊಗೊಂಡೋಗ್ತೀನಿ, ಜಾಸ್ತಿನೇ ಮಾಡಿಕೊಡಿ ಅಂತ. ನನಗೆ ಈ ಥರ ತಂಬಿಟ್ಟು ಉಂಡೆ ಇಷ್ಟ. ಆದರೆ ಅವತ್ತೇ ತಿನ್ನಬೇಕು ಅನಿಸ್ತು, ತಿನ್ನಲ ಅಂತ ಕೇಳಿದೆ. ನಮ್ಮ ಅಕ್ಕ ಬೇಡ, ಆರತಿ ತೊಗೊಂಡು ಹೋಗೋವರೆಗೂ ತಿನ್ನಬಾರ್ದು ಅಂದರು. ಅದಾದಮೇಲೆ ಆ ದೇವ್ರದ್ದು ಬ್ಯುಸಿಯಲ್ಲಿ ತಿನ್ನೋಕ್ಕೆ ಆಗಲಿಲ್ಲ. ಮತ್ತು ಬೆಂಗಳೂರಿಗೆ ತೊಗೊಂಬರೋಣ ಅಂತ ಎತ್ತಿಟ್ಕೊಂಡಿದ್ದೆ, ಆದರೆ ಬಿಟ್ಟೇ ಬಂದುಬಿಟ್ಟೆ. ಇವಾಗ ಈ ವಿಡಿಯೋ ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸ್ತಾ ಇತ್ತು. ಇನ್ನು ಹಾಗೆಯೇ ರಾ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡಿ. ಇದು ದೇವ್ರು ತೊಗೊಂಬರೋಕ್ಕೆ ಬಂದಿದ್ದೀವಿ ಟೆಂಪೋದಲ್ಲಿ. ನೆಕ್ಸ್ಟ್ ಇಯರ್ ನಾಳೆ ಬರ್ಡೇ ಅಂತ ಎಂಬುದು ಹೌದಾ? ಸರಿ ಮಮ್ಮ, ಕರ್ಕೊಂಡ್ ಬಂದ್ಬಿಡೋಗ ಫೋನ್ ಹಿಡ್ಕೊಂಡು. ಅಲ್ಲಿಡಿಯೋ
ಏನು ಸುಷ್ಮಾ ಅಡ್ಕಾಯ್ತದ ಇದೆಲ್ಲ ಸೇರಿಸ್ಕೊಳ್ಳೋದು ಒಳಗಡೆಯಿಂದ ಮಾಡಬೇಕಂದ್ರೆ ಅಣ್ಣ ಗಾಡಿ ಒಳಗಡೆ ನಿಲ್ಬೇಕಾಯಿ ಉಷ್ಮ ತೊಳಬೇಕಾ ಅಲ್ಲೇ ನೀರು ತರಬೇಕಾ ಫುಲ್ ಹಾಕ್ಬೇಕಂತೆ ಮತ್ತೆ ಇಷ್ಟು ಸಿರ್ಲಿಲ್ವಾ ಏನು ನಿಮ್ಮ ಫ್ರೆಂಡ್ ಅಂತ ನೋಡೋಣ ಇಲ್ಲಿ ಮೇಲೆ 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 ಅಂತ ನಮಗೆ ಗೊತ್ತಿಲ್ಲಂಗೆ ಅವ್ರು ಬಂದು ಸೂಪರ್ ಬಾ 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 ತೊಳೆದಿರೋದೆಲ್ಲ ನೀವು ಕುತ್ಕೊಳಕ್ಕ
ಸೈಡ್ ಬಾರೋ ಯುಕ್ತಿ, ಅಲ್ಲಿ ಕೋಳಿ ಕುಯ್ತಾರ, ಆ ಕಡೆ ಹೋಗ್ಬಾರ್ದು, ಈ ಕಡೆ ಬಾ. ಸೈಡ್ ಬರಮ್ಮ. ಸೈಡಿಂದ ಮಾಡಕ್ಕೆಲ್ಲ ಕಣ. ಕಳ್ಸಿಡ್ತಿದ್ಯಮ್ಮ. ದೇವ್ರನ್ನೆಲ್ಲ ಊರ ಹತ್ರ ತೊಗೊಂಡ್ಬಂದು ಇಲ್ಲಿ ಬೆಟ್ಟದ ಹತ್ರ ತೊಗೊಂಡ್ಬಂದು ಊರೊಳಗೆ ಹೋಗಿ ತೊಗೊಂಡೋಗೋಕ್ಕೆ ಮುಂಚೆ ಇಲ್ಲಿಂದ ತಂಬಿಟ್ಟು ಆರತಿ ಮಾಡ್ಕೊಂಡು ತೊಗೊಂಡೋಗ್ತೀವಿ. ಇಲ್ಲಿ ದೇವ್ರಿಗೆ ಹೂವಿನ ಅಲಂಕಾರ ಎಲ್ಲ ಮಾಡ್ಕೊಂಡು ದೇವ್ರನ್ನ ತೊಳ್ಕೊಂಡು ತೊಗೊಂಡೋಗ್ತೀವಿ. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.